ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸಂಜೆ ಏನಾದರೂ ತಿಂಡಿ ಬೇಕು ಅಂತ ಕೇಳ್ತಾ ಇರ್ತಾರೆ. ನಾವು ಬೆಳಗ್ಗೆ ಆಲೂಗಡ್ಡೆ ಪಲ್ಯ ಮಾಡಿರ್ತೀವಿ ಅಥವಾ ಆಲೂಗಡ್ಡೆನ ಬೇಯಿಸ್ಕೊಂಡು ನಾವು ಈ ರೀತಿ ಸ್ಮೈಲೀಸ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಸ್ಮೈಲೀಸ್, ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಸಕ್ಕ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಆಗಿ ಬೇಗನೂ ಸಹ ನಾವೇ ಸ್ಮೈಲೀಸ್ನ ಮಾಡ್ಕೋಬೋದು. ಮೊದಲಿಗೆ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ನಾನು 2 ಆಲೂಗಡ್ಡೆನ ಬೇಯಿಸಿಟ್ಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನಾವು ಮೈದಾ ಫ್ಲೋರನ್ನು ಬಳಸ್ಕೋಬೋದು. ಮತ್ತು 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಾವು ಚಿಲ್ಲಿ ಫ್ಲೇಕ್ಸ್ ಆದರೂ ಹಾಕ್ಕೋಬೋದು. ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ಒಂದು 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇಷ್ಟನ್ನು ಚೆನ್ನಾಗಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಆಲೂಗಡ್ಡೆ ಜೊತೆ ನಾವು ಹಾಕಿರೋ ಸಾಮಗ್ರಿನೆಲ್ಲ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟನ್ನ ಹಾಕಿ ಕಲಸಿಟ್ಕೋಬೇಕು. ಹಿಟ್ಟನ್ನ ಕಲಸಿಟ್ಕೊಂಡಾದ್ಮೇಲೆ ಸ್ವಲ್ಪ ಸಾಫ್ಟ್ ಆಗಿದ್ರೆ ನಾವು ಒಂದು ಸ್ವಲ್ಪ ಬೈಂಡಿಂಗ್ಗೆ ಎಕ್ಸ್ಟ್ರಾ ಹಿಟ್ಟನ್ನ ಹಾಕಿ ಈ ರೀತಿ ಉಂಡೆನ ಮಾಡ್ಕೋಬೇಕು. ಹಿಟ್ಟನ್ನ ಕಲ್ಸ್ಕೊಂಡಿದ್ದಾದ್ಮೇಲೆ ನಾವು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಮೈದಾ ಹಿಟ್ಟನ್ನ ಹಾಕೊಂಡು ನಾವು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಳ್ಳೋದು ತುಂಬಾ ತಿನ್ನಾಗೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಮೀಡಿಯಂ ಸೈಜಲ್ಲಿ ನಾವು ಈ ರೀತಿ ಲಟ್ಟಿಸ್ಕೊಂಡಿದ್ದಾದ್ಮೇಲೆ ಯಾವುದಾದ್ರೂ ಒಂದು ಲೋಟ, ರೌಂಡ್ ಶೇಪಲ್ಲಿರೋ ಲೋಟ ತಗೋಬೋದು ಅಥವಾ ಈ ರೀತಿ ಯಾವುದಾದ್ರೂ ಬಾಕ್ಸ್ ಕ್ಯಾಪನ್ನು ತಗೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ಸೈಜ್ ಬರೋ ಹಾಗೆ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ನಾವು ಲಟ್ಟಿಸ್ಕೊಂಡಿರೋ ಹಿಟ್ಟನ್ನ ಫುಲ್ಲೂ ಈ ರೀತಿ ರೌಂಡ್ ಶೇಪಲ್ಲಿ ಬಿಸ್ಕೆಟ್ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಮಿಕ್ಕಿರೋ ಹಿಟ್ಟನ್ನು ಮತ್ತೆ ನಾವು ಉಂಡೆ ಮಾಡಿಕೊಂಡು ಮತ್ತೆ ಲಟ್ಟಿಸ್ಕೊಂಡು ಅದರಲ್ಲೂ ಸಹ ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ಒಂದು 2 ಆಲೂಗಡ್ಡೆನಲ್ಲಿ ಒಂದು 10ರಿಂದ 11 ಸ್ಮೈಲೀಸ್ ರೆಡಿ ಆಗುತ್ತೆ ಮೀಡಿಯಂ ಸೈಜಲ್ಲಿ. ನಾವು ಜಾಸ್ತಿ ಈ ರೀತಿ ಮಾಡಿ ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು. 1 ವಾರಕ್ಕಾಗಷ್ಟು ಮಾಡಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋಬೋದು. ಇದಕ್ಕೆ ನಾನೊಂದು ಸ್ಟ್ರಾ ತಗೊಂಡಿದ್ದೀನಿ. ಮನೆಯಲ್ಲಿ ಯಾವುದಾದ್ರೂ ಈ ರೀತಿ ರೌಂಡ್ ಶೇಪಲ್ಲಿ ಸ್ಟ್ರಾ ಇದ್ರೆ ಅದರಲ್ಲಿ ನಾವು ಈ ರೀತಿ ಹೋಲ್ಸ್ನ ಮಾಡ್ಕೋಬೇಕು. ಹೋಲ್ಸ್ನ ಮಾಡಿಕೊಂಡು ಸ್ಪೂನ್ ತಗೊಂಡು ಈ ರೀತಿ ಸ್ಮೈಲಿ ಶೇಪಲ್ಲಿ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಪ್ಲೇಟನ್ನು ನಾನು ಹೀಗೇನೆ ಒಂದು 10 to 15 ಮಿನಿಟ್ಸ್ ಫ್ರೀಸರಲ್ಲಿ ಇಟ್ಟಿದೆ. ಸ್ವಲ್ಪ ಗಟ್ಟಿ ಆಗಲಿ ಅಂತ ಫ್ರೀಸರಲ್ಲಿ ಇಟ್ಟು ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡಿಕೊಂಡು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು 2 ಸೈಡು ಕ್ರಿಸ್ಪಿ ಆಗೋವರೆಗೂ ನಾವು ಬೇಯಿಸ್ಕೋಬೇಕು. ಒಂಥರ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ಮೈಲೀಸ್ನೆಲ್ಲ ಫ್ರೈ ಮಾಡ್ಕೋಬೇಕು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು. ಜೋರು ಉರಿನಲ್ಲಿ ಇಟ್ಟರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ, ಕ್ರಿಸ್ಪಿ ಆಗಲ್ಲ. ಸೊ ಅದಕ್ಕೆ ನಾವು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಸಿಮ್ಮಲ್ಲಿ ಅಥವಾ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು 2 ಸೈಡು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾದ ಗರ್ಗರಿಯಾದ ಸ್ಮೈಲೀಸು ರೆಡಿ ಆಗುತ್ತೆ. ಆಲೂಗಡ್ಡೆಯಿಂದ ಈ ರೀತಿ ಈಸಿಯಾಗಿ ಬೇಗ ಸ್ಮೈಲೀಸ್ನ ರೆಡಿ ಮಾಡ್ಕೋಬೋದು. ಮಕ್ಕಳು ಸಂಜೆ ಟೈಮು ಸ್ಕೂಲಿಂದ ಬಂದಾಗ ಏನಾದ್ರು ತಿನ್ನಬೇಕು ಅಂತ ಹಠ ಮಾಡಿದಾಗ ನಾವು ಈ ರೀತಿ ಅವ್ರಿಗೆ ಪೊಟ್ಯಾಟೊ ಸ್ಮೈಲೀಸ್ನ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ತುಂಬ ರುಚಿಯಾಗಿರುತ್ತೆ. ಇದನ್ನು ನಾವು ಟೊಮೆಟೊ ಸಾಸ್ ಜೊತೆ ತಿನ್ಬೋದು. ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಆಲೂಗಡ್ಡೆ ಸ್ಮೈಲೀಸ್ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.